ಮಂಗಳ ಮತ್ತು ಸೂರ್ಯ ಇಬ್ಬರು ಅಗ್ನಿಗ್ರಹಗಳು. ಈ ಗ್ರಹಗಳು ಒಟ್ಟಿಗೆ ಇದ್ದಾಗ ಜನರಲ್ಲಿ ಕೋಪ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಆದರೆ ಒಮ್ಮತವನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಯುದ್ಧಕ್ಕೆ ಸಮಯವೂ ಸರಿಯಾಗಿಲ್ಲ. ಬುಧ ಕೂಡ ಈ ರಾಶಿಚಕ್ರ ಚಿಹ್ನೆಯಲ್ಲಿದ್ದಾನೆ. ಈ ಪರಿಸ್ಥಿತಿ ಮೇ 12ರಿಂದ ಮೇ 15ರವರೆಗೆ ಮುಂದುವರಿಯುತ್ತದೆ. ನಂತರ ಅನೇಕ ವಿಷಯಗಳು ಸುಧಾರಿಸುತ್ತವೆ. ಸೂರ್ಯ ಮತ್ತು ಬುಧ ಇಬ್ಬರು 15ರಂದು ಶುಕ್ರನ ರಾಶಿಚಕ್ರ ಚಿಹ್ನೆಗೆ ಚಲಿಸುತ್ತಾರೆ. ಈ ಸಮಯದಲ್ಲಿ ಈ ಎರಡು ಗ್ರಹಗಳ ಸಂಯೋಗವು ಕೆಲವು ತೊಂದರೆಗಳನ್ನು ಉಂಟು ಮಾಡಬಹುದು. ಆದರೆ 15ನೇ ತಾರೀಕಿನ ನಂತರ ವಿಷಯಗಳು ಸಾಮಾನ್ಯವಾಗಲು ಪ್ರಾರಂಭವಾಗುತ್ತೆ. ಸೂರ್ಯ ಮತ್ತು ಮಂಗಳನ ಸಂಯೋಗ ಅನೇಕ ವೃತ್ತಿ ಅವಕಾಶಗಳನ್ನು ತರಬಹುದು. ಇದು ನಿಮ್ಮ ಮಿತಿಗಳನ್ನು ತಳ್ಳಲು ಮತ್ತು ಮುಂದುವರಿಯಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಈ ಸಮಯದಲ್ಲಿ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು ಮತ್ತು ಹೊಸ ಸಂಬಂಧಗಳನ್ನು ನಿರ್ಮಿಸಲು ಪ್ರಯತ್ನಿಸಬಹುದು. ಮಂಗಳವು ಕ್ರೂರ ಗ್ರಹವಾಗಿದ್ದು, ಇದನ್ನು ಆಕ್ರಮಣಶೀಲತೆ, ಧೈರ್ಯ, ಶಕ್ತಿ ಮತ್ತು ಉತ್ಸಾಹಕ್ಕೆ ಕಾರಣವೆಂದು ಪರಿಗಣಿಸಲಾಗುತ್ತೆ. ಆದರೆ ಸೂರ್ಯ ಗೌರವ, ಖ್ಯಾತಿ, ಶಕ್ತಿ ಮತ್ತು ಹೆಮ್ಮೆಯ ಸಂಕೇತವಾಗಿದೆ. ಈ ಹೊಸ ಸಂಯೋಗದಿಂದ 3 ರಾಶಿಯವರಿಗೆ ಒಳಿತು ಮತ್ತು ಕೆಡುಕಾಗಬಹುದು ಅಂತ ಹೇಳಲಾಗ್ತಿದೆ. ಹಾಗಾದರೆ ಆ 3 ರಾಶಿಗಳು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ. ಸಿಂಹ ರಾಶಿಯಲ್ಲಿ ಸೂರ್ಯನ ಪ್ರಭಾವದಿಂದ ಸೂರ್ಯನು ಈ ರಾಶಿಚಕ್ರ ಚಿಹ್ನೆಗೆ ಗೌರವ ಮತ್ತು ವಿಶೇಷವಾದ ಆದ್ಯತೆಯನ್ನು ನೀಡುತ್ತಾನೆ. ನೀವು ಆಕ್ರಮಣಕಾರಿ ಎಂದು ಭಾವಿಸಬಹುದು, ಆದರೆ ಇದು ಪರಿಹಾರವಲ್ಲ. ಏನೇ ನಡೆದರೂ ಅದು ಒಳ್ಳೆಯದು. ಅದನ್ನು ಸ್ವೀಕರಿಸಿ ಮತ್ತು ಮುಂದುವರೆಯಿರಿ. ಸೂರ್ಯನ ವಿಶ್ವಾಸ ಮತ್ತು ಮಂಗಳನ ಶಕ್ತಿಯಿಂದ ಈ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ನಿಮ್ಮ ನಿರ್ಧಾರಗಳು ಹೊಳೆಯುತ್ತವೆ. ನಿಮ್ಮ ನಿರ್ಧಾರಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಯೋಜನಗಳನ್ನು ತರುತ್ತವೆ ಮತ್ತು ನಿಮ್ಮ ವ್ಯವಹಾರ ಕಲ್ಪನೆಗಳು ಯಶಸ್ವಿಯಾಗುತ್ತವೆ. ಕೌಟುಂಬಿಕ ವಿವಾದಗಳು ಇರಬಹುದು, ಆದ್ದರಿಂದ ಇದರ ನಂತರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬಹುದು. ಇನ್ನು ಧನುರಾಶಿಯವರಿಗೆ ಒಳ್ಳೆಯ ಸುದ್ದಿಯೂ ಇದೆ. ನಿಮ್ಮ ಅದೃಷ್ಟ ನಿಮ್ಮ ಯಶಸ್ಸನ್ನು ತರುತ್ತೆ ಮತ್ತು ನೀವು ಕೆಲವು ಕೆಲಸಕ್ಕಾಗಿ ವಿದೇಶ ಪ್ರಯಾಣ ಮಾಡಬೇಕಾಗಬಹುದು. ಈ ಸಂಯೋಜನೆಯು ನಿಮಗೆ ಆರ್ಥಿಕವಾಗಿ ಮತ್ತು ವೈಯಕ್ತಿಕವಾಗಿ ಪ್ರಯೋಜನವನ್ನು ನೀಡುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIP ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.